ಹಾಯ್ ಫ್ರೆಂಡ್ಸ್, ಹೆಂಗದೀರಿ? ಎಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ. ಇವತ್ತು ನಾನು ಒಂದು ಫೌಂಡೇಶನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕಂತ ಅನ್ಕೊಂಡೀನಿ. ಇದ್ರ ಬಗ್ಗೆ ನಾನು ಭಾಳ ವೀಡಿಯೋಸ್ ಒಳಗೆ ನೋಡಿದ್ದೆ. ನಂಗೆ ಒಂದು ಸತಿ ಯೂಸ್ ಮಾಡಿ ನೋಡ್ಬೇಕಂತ ಅನ್ನಿಸ್ತು. ಅದಕ್ಕೆ ನಾನು ಅದನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಇದು ನೋಡ್ರಿ, ಸುನಿಸಾ ಫೌಂಡೇಶನ್. ಇದು ಸಿ ಸಿ ಕ್ರೀಮ್ ಅಂತ. ಇದು ನೋಡ್ರಿ, ಸುನಿಸಾ ಸಿ ಸಿ ಕ್ರೀಮ್. ಇದು ಒಂಥರ ಫೌಂಡೇಶನ್ ಥರ ವರ್ಕ್ ಮಾಡ್ತೈತಿ. ಬರ್ರಿ ಇದನ್ನು ಓಪನ್ ಮಾಡಿ ನೋಡುನು. ಇದು ನೋಡ್ರಿ, ಈ ರೀತಿ ಐತಿದು. ಇದು ನೋಡ್ರಿ ಫೌಂಡೇಶನ್. ಇದು ನೋಡ್ರಿ ಬ್ಲೆಂಡರ್ ಐತಿ. ಇದ್ರೊಳಗೆ ನೋಡ್ರಿ ಪ್ಯಾಕೇಜ್ ಎಷ್ಟು ಕ್ಲೀನಾಗಿ ನೀಟಾಗಿ ಮಾಡಿಕೊಟ್ಟಾರ. ಇದು ನೋಡ್ರಿ ಬ್ಲೆಂಡರ್ ಐತಿದು. ನೋಡ್ರಿ ಈ ರೀತಿ ಐತಿದು. ಫೌಂಡೇಶನ್ ಓಪನ್ ಮಾಡಿ ನೋಡೋಣ. ಮಿರರ್ ಐತಿ, ಇದಕ್ಕೆ ಕನ್ನಡಿ ನೋಡ್ಬೋದು ನೀವು. ಇದು ನೋಡ್ರಿ, ಈ ರೀತಿ ಇರುತ್ತಿದ್ದು ಫೌಂಡೇಶನ್. ಆಲ್ ಟೈಪ್ ಸ್ಕಿನ್ನವರು ಯೂಸ್ ಮಾಡ್ಕೋಬಹುದು. ಇದು ಬ್ಲೆಂಡರನ್ನು ಫಸ್ಟ್ ನಾವು ನೀರೊಳಗೆ ಈ ರೀತಿ ಡಿಪ್ ಮಾಡ್ಕೋಬೇಕು. ಈ ರೀತಿ ಎದ್ಕೋಬೇಕು. ಇದನ್ನು ನೋಡ್ರಿ, ಕ್ಲೀನ್ ಮಾಡ್ಕೋಬೇಕು ಇದನ್ನು ಈ ರೀತಿ. ಚೆನ್ನಾಗೈತಿದು ಬ್ಲೆಂಡರ್. ಇದನ್ನೀಗ ಯೂಸ್ ಮಾಡಿ ನೋಡುನು ಯಾವ ರೀತಿ ಐತೆ ಅಂತೇಳಿ. ಇದು ನೋಡ್ರಿ, ಈ ಥರ ಐತಿ ಫೌಂಡೇಶನ್. ನೋಡ್ರಿ ಯಾವ ರೀತಿ ಡಿಸೈನ್ ಆಗೈತಿ. ಇದನ್ನು ಒಂದು ಕಡೆ ಬ್ಲೆಂಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಯಾವ ರೀತಿ ಕಲರ್ ಚೇಂಜ್ ಆಗೈತಿ. ಈ ಕಡೆ ನೋಡ್ರಿ ಮತ್ತು ಈ ಕಡೆ ನೋಡ್ರಿ ಎಷ್ಟು ಶೈನಿಂಗ್ ಅನ್ಸತೈತಿ ನೋಡ್ರಿ. ಇದು ಈ ಫೌಂಡೇಶನ್ ಯೂಸ್ ಮಾಡೋದ್ರಿಂದ ನೀವು ಮತ್ತು ಹೆಚ್ಚಿಗೆ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಅಗತ್ಯನೇ ಇಲ್ಲ. ಇದು ಒಂದನ್ನು ನೀವು ಯೂಸ್ ಮಾಡ್ಕೊಂಡ್ರೆ, ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ಸನ್ಸ್ಕ್ರೀನ್ ಅಥವಾ ಲೋಷನ್ ಇದು ಯಾವುದಾದ್ರೂ ನೀವು ಅಪ್ಲೈ ಮಾಡ್ಕೋರಿ. ನಾನು ಜಸ್ಟ್ ನಿಮ್ಗೆ ತೋರಿಸ್ಬೇಕು ಅಂಥೇಳಿ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡೀನಿ. ಕಾಂಪ್ಯಾಕ್ಟ್ ಮತ್ತು ಪೌಡರ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಡೈಲಿ ವೈಟ್ ಟೋನ ಯೂಸ್ ಮಾಡೋದು, ಅದನ್ನು ನಾನು ಇದ್ರ ಮೇಲೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ.
ಇದು ನೋಡ್ರಿ ಪೌಡರ್ ಅಪ್ಲೈ ಮಾಡ್ಕೊಂಡ್ಮೇಲೆ ಯಾವ ರೀತಿ ಕಾಣಿಸತೈತಿ. ನಿಮ್ಮ ಮುಖದ ಮೇಲಿರೋ ಕಲೆನೂ ಒಂದು ಸ್ವಲ್ಪ ಲೈಟಾಗಿ ಕಾಣಿಸ್ತೈತಿ. ಮುಖದ ಮೇಲಿರೋ ಡಾರ್ಕ್ ಸ್ಪಾಟ್ಸ್ ಆಗಲಿ ಪಿಂಪಲ್ಸ್ದು ಮಾರ್ಕ್ಸ್ ಆಗಲಿ ಅಷ್ಟು ಕಾಣಿಸೋದಿಲ್ಲ. ವಾಟರ್ ಪ್ರೂಫ್ ಐತೆ ಅಂತೇಳಿ ಹೇಳ್ತಾರೆ, ಅದಕ್ಕೆ ಇದನ್ನು ಚೆಕ್ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ ಸ್ಪ್ರೇ ಬಾಟಲ್ ತೊಗೊಂಡಿನಿ, ಅದ್ರೊಳಗೆ ನೀರು ಹಾಕ್ಕೊಂಡಿನಿ. ಇಲ್ಲಿ ನೋಡ್ರಿ ಸ್ಪ್ರೇ ಮಾಡಿಕೊಂಡು ನೋಡೋಣ. ತಗೊಂಡು ನೋಡ್ರಿ ಈ ರೀತಿ ಒರೆಸ್ಕೊಂಡು ನೋಡ್ರಿ. ಈಗ ಹೌದು ಇದು ವಾಟರ್ ಪ್ರೂಫ್ ಐತಿ. ಇದು ನಿಜವಾಗ್ಲೂ ವಾಟರ್ ಪ್ರೂಫ್ ಐತಿ. ನೋಡ್ರಿ ನಾನು ಅಪ್ಲೈ ಮಾಡ್ಕೊಂಡಿದ್ದು ಹಾಗೆ ಐತಿ, ಒಂದು ಸ್ವಲ್ಪನೂ ಕಡಿಮೆ ಆಗಿಲ್ಲ, ಹೋಗಿಲ್ಲ. ಇದು ಇದನ್ನು ಈ ಕಡೆನೂ ಅಪ್ಲೈ ಮಾಡ್ಕೋತೀನಿ. ಬಹಳ ಚೆನ್ನಾಗಿ ಬ್ಲೆಂಡ್ ಆಗ್ತೈತಿ ಇದು. ನೀವು ನೋಡ್ಬೋದು ನಾನು 2 ಸೈಡ್ ಅಪ್ಲೈ ಮಾಡ್ಕೊಂಡಿನಿ. ಇದು ಭಾಳ ಹೆವಿ ಲುಕ್ ಅಂತ ಅನಿಸೋದಿಲ್ಲ, ಭಾಳ ಲೈಟಾಗಿರುತ್ತೆ. ಈ ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಅಥವಾ ಪೌಡರ್ ಇದು ಎರಡರಲ್ಲಿ ಒಂದನ್ನು ಯೂಸ್ ಮಾಡಿದರೆ ಸಾಕು, ನಿಮ್ಮ ಮೇಕಪ್ ಲುಕ್ ತುಂಬ ಚೆನ್ನಾಗಿ ಮತ್ತು ಲೈಟಾಗಿ ಕಾಣಿಸುತ್ತೆ. ಮತ್ತು ಹೆಚ್ಚಿನ ಪ್ರಾಡಕ್ಟ್ ಯೂಸ್ ಮಾಡೋದು ಅಗತ್ಯ ಇಲ್ಲ ಅಂತ ಅನಿಸ್ತೈತೆ ನನಗೆ. ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ, ನೀವೇ ಲೈಟಾಗಿ ಮನೆಯೊಳಗನ ಮೇಕಪ್ ಮಾಡ್ಕೋಬೋದು. ನೀವೆಲ್ಲಾದರೂ ಫಂಕ್ಷನ್ಸ್ಗೆ ಅಥವಾ ಮ್ಯಾರೇಜ್ಗೆ ಹೋಗೋದಿತ್ತಂದ್ರೂ ನೀವು ಮನೆಯೊಳಗೆ ಇದರಿಂದ ಮೇಕಪ್ ಮಾಡ್ಕೋಬೋದು ಲೈಟಾಗಿ, ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಿ. ಅಷ್ಟು ಚೆನ್ನಾಗಿ ಅನಿಸ್ತೈತಿ. ಇದು ಬ್ಲೆಂಡೂ ಸರಿಯಾಗಿ ಆಗುತ್ತೆ. ಮತ್ತು ಇದು ನೋಡ್ರಿ ವಾಟರ್ ಪ್ರೂಫ್ ಐತಿ, ನಿಮ್ಗೆ ಸ್ವೆಟ್ಟಿಂಗ್ ಆದ್ರೂ ಇದು ಹೋಗೋದಿಲ್ಲ. ಫೌಂಡೇಶನ್ ತುಂಬ ಚೆನ್ನಾಗಿದೆ, ಕ್ರೀಮಿಯಾಗಿದೆ, ತುಂಬ ಅಷ್ಟು ಥಿಕ್ ಆಗಿಲ್ಲ. ನೋಡಿ ಕ್ರೀಮಿ ಥರ ಇದೆ, ಅದಕ್ಕೆ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮುಖದ ಮೇಲೆ. ಇದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು ಇದನ್ನು. ಫೌಂಡೇಶನ್ ತುಂಬ ಥಿಕ್ಕಾಗಿರುತ್ತೆ ಮತ್ತು ಅದು ಸರಿಯಾಗಿ ಬ್ಲೆಂಡ್ ಆಗೋದಿಲ್ಲ ಮುಖದ ಮೇಲೆ. ಆದರೆ ಇದು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ, ಆದ್ದರಿಂದ ನಾವು ಇದನ್ನು ಯೂಸ್ ಮಾಡ್ಬೋದು. ಈ ಫೌಂಡೇಶನ್ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇದು ಇಷ್ಟ ಆಗ್ತೈತಿ ಅಂತ ಅನ್ಕೋತೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 200. ನಾನು ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ಎಲ್ಲ ಶಾಪಿಂಗ್ ಆ್ಯಪ್ಸ್ ಒಳಗೂ ಅವೈಲೇಬಲ್ ಇರುತ್ತೆ. ನಾನು ಇದನ್ನು ಮೀಶೋಯಿಂದ ತರಿಸಿದ್ದು. ನೀವು ಆನ್ಲೈನಿಂದ ತರಿಸ್ಕೋರಿ, ನೋಡಿರಿ, ಯೂಸ್ ಮಾಡಿ, ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸೋಕೆ ಮರಿಬೇಡ್ರಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಗುಡ್ ನೈಟ್.